ಶ್ರೀ ಗುರುಭ್ಯೋ ನಮಃ. ಅಧ್ಯಾನತಿಮಿರಾಂಧಸ್ಯ ಧ್ಯಾನಾಂಜನಶಲಾಕಯ ಚಕ್ಷುರುಂ ಮಿಲಿತಂ ಹೇನ ತಸ್ಮೈ ಶ್ರೀ ಗುರವೇ ನಮಃ. ಆರಾಧ್ಯ ಗುರುಗಳಲ್ಲಿ ಪ್ರಥಮವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಸಮಸ್ತ ಕನ್ನಡ ಜನತೆಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ಒಂದು ಸಂಚಿಕೆಯಲ್ಲಿ ನಾವು ಮೃತ್ಯುದೋಷದ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಳ್ತಾ ಇದ್ದೀವಿ. ಮೃತ್ಯುದೋಷ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮೃತ್ಯು ಅಂದರೆ ಸಾವು, ಮನುಷ್ಯನ ಅಂತ್ಯಕಾಲ ಹೇಳಿ. ಅಂತಹ ಮೃತ್ಯುದೋಷ ಹೇಗೆ ಸಂಭವಿಸುತ್ತೆ, ಅಂತಹ ಮೃತ್ಯುವನ್ನು ಕೊಡ್ತಕ್ಕಂಥವನು ಯಾರು ಅಂತಕ್ಕಂಥ ವಿಚಾರವನ್ನು ನೋಡೋಣ. ಶ್ರೀ ಶನೇಶ್ವರ ಸ್ವಾಮಿ, ಶನಿ ಮಹಾತ್ಮ ಅಂತ ಏನು ಕರಿತೇವೆ, ಈ ಸ್ವಾಮಿಯು ಮೃತ್ಯುವನ್ನು ಕೊಡ್ತಕ್ಕಂಥವನು. ಮನುಷ್ಯನಿಗೆ ನಾನಾ ರೀತಿಯಲ್ಲಿ ಮೃತ್ಯು ಬಾಧೆಗಳು ಸಂಭವಿಸುತ್ತೆ. ಅಕಾಲಿಕ ಮರಣಗಳಾಗಿರ್ಬೋದು, ಹೃದಯಾಘಾತ ಆಗಿರ್ಬೋದು, ಮಾನಸಿಕ ದೋಷದಿಂದ ಆಗಿರ್ಬೋದು, ಮನಸ್ಸಿಗೆ ಚಿಂತೆ ವಿಪರೀತವಾದಲ್ಲಿ ಇದು ಸಂಭವಿಸ್ತಕ್ಕಂಥದ್ದು. ಮತ್ತು ಕೆಲವೊಂದಿಷ್ಟು ಹಣದ ಕೊರತೆಗಳಿಂದ, ವಿಪರೀತವಾದಂತಹ ಸಾಲ ಬಾಧೆಯಿಂದ ಮನುಷ್ಯ ಜಿಗುಪ್ಸೆಗೊಂಡು ಮೃತ್ಯು ತಂದುಕೊಳ್ತಕ್ಕಂಥದ್ದು, ಅಂದರೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥದ್ದು. ಇರತಕ್ಕಂಥ ಸಂಸಾರವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳೋಕ್ಕಾಗದೆ ಆತನು ಜಿಗುಪ್ಸೆಗೊಳ್ತಕ್ಕಂಥದ್ದು. ಕೆಲವೊಂದಿಷ್ಟು ಸಂಬಂಧಿಕ ವರ್ಗದವರಿಂದ, ಆತ್ಮೀಯ ವರ್ಗದವರಿಂದ ಕಿರುಕುಳಕ್ಕೆ ಒಳಗಾಗಿ ಮೃತ್ಯುವನ್ನು ತಂದುಕೊಳ್ತಕ್ಕಂಥದ್ದು. ಮತ್ತು ಒಂದಿಷ್ಟು ಅವನು ಮಾಡ್ತಕ್ಕಂಥ ಕರ್ಮದ ಆಧಾರದ ಮೇಲೆ, ಅಂದರೆ ಕೆಲಸಗಳ ಆಧಾರದ ಮೇಲೆ ಅವನಿಗೆ ಫಲ ಸಿಗ್ತಕ್ಕಂಥದ್ದು. ಈ ಮೃತ್ಯುದೋಷದಲ್ಲಿ ಮೊದಲಿಗೆ ಬರ್ತಕ್ಕಂಥದ್ದು ಏನಂತ ಹೇಳಿದ್ರೆ ಅಕಾಲ ಮೃತ್ಯುಕಂಟಕಗಳು ಅಂತ. ಅಂದರೆ ವಾಹನ ಅಪಘಾತಗಳಲ್ಲಿ ಮನುಷ್ಯನಿಗೆ ಏನು ಕೇಳಿದ್ರೆ ದೇಹದ ಯಾವುದಾದ್ರೂ ರೀತಿಯ ಅಂಗಾಂಗಗಳು ಹೋಗ್ತಕ್ಕಂಥದ್ದು. ಮೃತ್ಯು ಅಂದರೆ ಬರೀ ಸಾವಲ್ಲ, ಮೃತ್ಯು ಅಂದರೆ ಮನುಷ್ಯ ಜೀವನ ಮಾಡಲಿಕ್ಕೆ ಅಸಾಧ್ಯವಾಗದೇ ಇರತಕ್ಕಂಥ ಪರಿಸ್ಥಿತಿ. ಅವನು ಜಿಗುಪ್ಸೆಗೊಳ್ತಕ್ಕಂಥದ್ದು, ತನ್ನ ಜೀವನ ಯಾಕೆ ಇನ್ನು ಅಂತಕ್ಕಂಥ ಭಾವನೆಯನ್ನು ಹೊಂದತಕ್ಕಂಥದ್ದು, ಇದಕ್ಕೆ ಮೃತ್ಯು ಅಂತಾರೆ. ಸರಿಯಾಗಿರ್ತಕ್ಕಂಥ ವ್ಯಕ್ತಿಗೆ ತನ್ನ ಶರೀರ ಇರ್ತಕ್ಕಂಥ ಯಾವುದಾದ್ರೂ ಒಂದು ಅಂಗಾಂಗಗಳು ಹೋದಲ್ಲಿ ಅವನಿಗೆ ಇನ್ನು ಕೇಳಿದ್ರೆ ಬದುಕಲಿಕ್ಕೆ ಆಸಕ್ತಿ ಉಂಟಾಗಲ್ಲ, ತಾನಿನ್ನು ಯಾಕೆ ಬದುಕಬೇಕು ಅಂತಕ್ಕಂಥ ಭಾವನೆಯನ್ನು ಹೊಂತಾನೆ. ಮತ್ತು ಎರಡನೇದಾಗಿ ನೋಡೋದಾದರೆ ಭಗವಂತ ಎಲ್ಲವನ್ನೂ ಕಾಣಿಸಿರ್ತಾನೆ, ಸಂಪೂರ್ಣವಾದಂತಹ ಆರೋಗ್ಯ ನಷ್ಟವನ್ನು ಇಟ್ಟಿರ್ತಾನೆ. ಅಂದರೆ ಎಲ್ಲವೂ ಇದೆ, ಆದರೆ ಆರೋಗ್ಯ ಭಾಗ್ಯವೇ ಇಲ್ಲ. ಇದು ಕೂಡ ಒಂದು ರೀತಿಯಾದಂಥ ಮೃತ್ಯುವೇ. ಇನ್ನು ಮತ್ತೆ ಮುಂದೆ ಬರೆದು ನೋಡೋದಾದರೆ ಸಮಾಜದಲ್ಲಿ ಅತಿ ಕೆಟ್ಟ ಹೆಸರು ಅಂಥೇಳಿ. ತನ್ನ ಹತ್ರ ಎಲ್ಲವೂ ಇದೆ, ಆದರೆ ಸಮಾಜದಲ್ಲಿ ಯಾರೂ ಕೂಡ ತಮ್ಮನ್ನು ಗೌರವದಿಂದ ಕಾಣಲ್ಲ. ಇದು ಕೂಡ ಒಂದು ಮೃತ್ಯುಕಂಟಕ ಹೇಳಿ ಕರೀತಾರೆ. ಹಾಗೆ ಮುಂದುವರಿದಾಗ ಮನುಷ್ಯನು ತನ್ನ ದುರಾಸೆಯಿಂದ ಮತ್ತೊಬ್ಬರಿಗೆ ಉಪಟಳವನ್ನು ಕೊಟ್ಟು, ಮತ್ತೊಬ್ಬರಿಗೆ ತೊಂದರೆಯನ್ನು ಕೊಟ್ಟು, ಅವರಲ್ಲಿರ್ತಕ್ಕಂಥ ಧನವನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು, ಅವರಿಗೆ ಒಂದು ದುರ್ಭಾವವನ್ನು ತೋರ್ತಕ್ಕಂಥದ್ದು, ಅವರಿಗೆ ನೆಮ್ಮದಿಯನ್ನು ಕೊಡದೇ ಇರತಕ್ಕಂಥದ್ದು. ಈ ಥರನಾಗಿ ಮಾಡಿದಾಗ ಕರ್ಮಕಾರಕನಾದಂಥ ಶನಿಯು ಅವರ ಮೇಲೆ ಕೋಪವನ್ನು ಕೊಳ್ತಕ್ಕಂಥದ್ದು. ಶನಿ ಮಹಾತ್ಮ ನಾವು ಮಾಡ್ತಕ್ಕಂಥ ಕೆಲವೊಂದು ಕರ್ಮಗಳನ್ನು ನೋಡಿ ಫಲವನ್ನು ಕೊಡ್ತಕ್ಕಂಥವನು. ಹಾಗಾಗಿ ಈ ಮೃತ್ಯುಕಾರಕ ಶನಿ ಅಂತಕ್ಕಂತಹ ವಿಚಾರವನ್ನು ತಾವೆಲ್ಲರೂ ತಿಳ್ಕೊಳ್ತಕ್ಕಂಥದ್ದು. ಹಾಗೆ ಮುಂದುವರೆದಾಗ ಈ ರೀತಿಯಾದಂತಹ ಸಮಸ್ಯೆಗಳು, ಮೃತ್ಯುಕಂಟಕಗಳು ನಮಗೆ ಎದುರಾದಾಗ ನಾವು ಅವುಗಳನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು ಅಂತಕ್ಕಂಥ ವಿಚಾರವನ್ನು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ತಿಳಿಸ್ಕೊಡ್ತೇವೆ. ಹಾಗೆ ತಮ್ಮಲ್ಲಿ ಮತ್ತೊಂದು ವಿಚಾರ ಅಂದರೆ, ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಈ ಒಂದು ಜ್ಯೋತಿಷ್ಯದ ಒಂದು ಚಾನಲ್ ಏನಿದೆ ಅದನ್ನು ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಮನುಷ್ಯನ ಏಳಿಗೆಗಾಗಿ
ಜೀವನದ ಉತ್ತಮವಾದ ರೀತಿಯಲ್ಲಿ ಜೀವನವನ್ನು ನಡೆಸಲಿಕ್ಕಾಗಿ ತಮಗಿರ್ತಕ್ಕಂಥ ಅಷ್ಟೂ ರೀತಿಯ ಸಂಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕಾಗಿ ನಾವು ಏನು ಅಂತಂದರೆ ಉತ್ತಮವಾದಂತಹ ಪರಿಹಾರಗಳನ್ನು ಮಾರ್ಗಗಳನ್ನು ನಾವು ಖಂಡಿತವಾಗಲೂ ಕೂಡ ತಮಗೆ ತಿಳಿಸಿಕೊಡ್ತೇವೆ. ಹಾಗಾಗಿ ತಾವೆಲ್ಲರೂ ಈ ಒಂದು ವಿಡಿಯೋ ನೋಡೋ ಮುಖೇನವಾಗಿ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ, ಸಹಪಾಠಿಗಳಿಗೆ, ಬಂಧುಗಳಿಗೆ, ಆಪ್ತರಿಗೆ ಎಲ್ಲರಿಗೂ ಕೂಡ ಇದನ್ನು ತಲುಪಿಸೋ ಮುಖೇನವಾಗಿ ಅವರು ಕೂಡ ತಮ್ಮಲ್ಲಿರತಕ್ಕಂಥ ಸಮಸ್ಯೆಗಳನ್ನು ನಮ್ಮೊಡನೆ ಹಂಚಿಕೊಂಡಾಗ ಖಂಡಿತವಾಗಲೂ ಕೂಡ ಅವರಿಗೆ ಒಳ್ಳೆಯ ಮಾರ್ಗಗಳನ್ನು ನಾವು ತಿಳಿಸಿಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಸಂಪೂರ್ಣ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.